ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡು ರಾಜ್ಯದ ಗಡಿ ಹಂಚಿಕೊಂಡಿರತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಮಳೆರಾಯನ ಅವಕೃಪೆ ಇಲ್ಲಿ ಒಳಗಾಗಿರ್ತಕ್ಕಂಥದ್ದು. ರೈತರು ಕೂಡ ಎಲ್ಲ ಹೊಲನ ಹದಗೊಳಿಸ್ಕೊಂಡು ಬಿತ್ತನೆಗೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಆದರೆ ಮಳೆ ಮಾತ್ರ ಇನ್ನೂವರೆಗೂ ಕೂಡ ಇಲ್ಲಿ ಬರ್ತಾ ಇಲ್ಲ. ಇದು ಸಹಜವಾಗಿ ರೈತರಿಗೆ ಆತಂಕನೂ ಕೂಡ ಇಲ್ಲಿ ತಂದಿರತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಈಗಾಗಲೇ ಬಿತ್ತನೆ ಬೀಜ ಗೊಬ್ಬರ ಎಲ್ಲವನ್ನೂ ತಂದು ಮನೆಯಲ್ಲಿ ಸ್ಟಾಕ್ ಮಾಡಿದ್ದಾರೆ. ಆದರೆ ಇನ್ನೂವರೆಗೆ ಮಳೆ ಕೂಡ ಬರ್ತಾ ಇಲ್ಲ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಈಗಾಗಲೇ ಬಿತ್ತನೆ ಕೂಡ ಆಗಿತ್ತು, 4-5 ಇಂಚು ಬೆಳೆನೂ ಕೂಡ ಇಲ್ಲಿ ಬಂದಿತ್ತು. ಆದರೆ ಈ ವರ್ಷ ಈ ಜೂನ್ ಮುಗಿಲಿಕ್ಕೆ ಬಂದರೂ ಕೂಡ, ಜೂನ್ 3ನೇ ವಾರ ಮುಗಿಲಿಕ್ಕೆ ಬಂದರೂ ಕೂಡ ಇನ್ನೂವರೆಗೆ ಒಂದೇ ಒಂದು ಮಳೆ ಆಗಿಲ್ಲ. ಇದು ಸಹಜವಾಗಿ ರೈತರ ಆತಂಕನೂ ಕೂಡ ಇಲ್ಲಿ ಹೆಚ್ಚು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಬಿತ್ತನೆ ಒಂದು ಎಕರೆಗೆ ನಾವು 10,000 ರಿಂದ 15,000 ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಹೊಲ ಕೂಡ ಸಂಪೂರ್ಣವಾಗಿ ಹದಗೊಳಿಸ್ಕೊಂಡು ಈಗಾಗಲೇ ರೈತ ಇರುವಂತು. ಆದರೆ ಈಗಾಗಲೇ ಮಳೆ ದಾರಿನ ಕಾಯ್ತಾ ಇದ್ದಾರೆ. ಮಳೆ ಕೂಡ ಇನ್ನೂವರೆಗೂ ಕೂಡ ಇಲ್ಲಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಳೆ ಒಂದು ವೇಳೆ ತಡ ಆದರೆ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆನೂ ಕೂಡ ಆಗುತ್ತೆ. ಒಂದು ವೇಳೆ ಮಳೆ ತಡ ಆದರೆ, ಬಿತ್ತನೆ ತಡ ಆದರೆ ಕೂಡ ಇಲ್ಲೇನು ಬೆಳೆ ಬೆಳೆಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ, ಬೆಳೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ರೈತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗೇನು ಮಳೆ ಈ ವರ್ಷ ಏನು ಕಡಿಮೆ ಆಗಿದೆ ಅನ್ರಿ? ಮಳೆ ಏನು ಬರ್ತಾ ಇದೆ ಇಲ್ಲ ಅಂತ್ರಿ? ಈಗ ಕಡಿಮೆ ಆಗಿದೆ ಸರ್. ಹೋದ ವರ್ಷ ಥರ ಮಳೆ ಇಲ್ಲ ಸರ್. ಹೋದ ವರ್ಷ ಮಳೆ ಚೆನ್ನಾಗಾಗಿತ್ತು ಸರ್. ಟೈಮಿಗೆ ಎಲ್ಲ ಬಿತ್ತಿದ್ವಿ, ಟೈಮಿಗೆ ಎಲ್ಲ ಚೆನ್ನಾಗಾಗಿತ್ತು ಸರ್ ಬೆಳೆ. ಈ ವರ್ಷ ಏನದಂದ್ರೆ ಮಳೆನೇ ಇಲ್ಲ ಸರ್. ಬ್ಯಾಸ್ ಹೋದ ವರ್ಷ ಏಪ್ರಿಲ್ ಮೇದಾಗಿದ್ದು ಮಳೆ ಸ್ಟಾರ್ಟ್ ಆಗಿತ್ತು ಸರ್. ಹಿಂಗೆಲ್ಲ ಬಿದ್ದು ಇದಾಗಿತ್ತು. ಈಗ ಮೋಸಮ್ ಬಂದ್ರೂ ಮಳೆ ಇಲ್ಲ ಸರ್. ಈಗ 15-20 ದಿನ ಲೇಟ್ ಆಯ್ತು ರೀ ಬಿತ್ತೋದು. ಲೇಟ್ ಆಗಿದೆ ಸರ್. ಈಗ ಬಿತ್ತಿದ್ದು ಲೇಟ್ ಆದ್ರೆ ಹೆಂಗ್ರಿ? ಈಗ ಅದೇ ಇಳುವರಿನೂ ಕಡಿಮೆ ಆಗುತ್ತೆ ಸರ್, ಮತ್ತು ಎಲ್ಲ ಕಡಿಮೆ ಆಗುತ್ತೆ ಸರ್. ಅದು ಮೆಹನತ್ ಮಾಡೋದೆಲ್ಲ ಬರೋಬ್ಬರಿ ಇರುತ್ತೆ, ಅದ್ರ ಇಳುವರಿ ಕಡಿಮೆ ಎಲ್ಲ ಆಯ್ತದೆ ಸರ್. ಬೆಳೆ ಅಷ್ಟು ಇಳುವರಿ ಬರೋದು ಕಡಿಮೆ ಆಗಲ್ಲ ಸರ್. ಈಗಾಗಲೇ ಮಳೆ ಕೂಡ ಒಂದು 15 ರಿಂದ 20 ದಿನ ಲೇಟ್ ಆಗಿದೆ. ಇನ್ನೂ ಕೂಡ ಕೆಲವೊಂದು ದಿನ ಲೇಟ್ ಆಗುವಂಥ ಸನ್ನಿವೇಶನ ಕೂಡ ಇದೆ. ಲೇಟಾಗಿ ಬಿತ್ತನೆ ಮಾಡಿದರೆ ಇಳುವರಿ ಕೂಡ ಕಡಿಮೆ ಬರುತ್ತೆ ಅನ್ನೋ ಮಾತನ್ನು ಕೂಡ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.